ನೀವು ತಗೊಳ್ಳುವ ಗಾಳಿ ಮೂಗಿನ ಹೊಳ್ಳೆಯಿಂದ ಒಳಗಡೆ ಹೋದಾಗ ನಾವು ತಿಳ್ಕೊಂಡಿದ್ದೀವಿ ಗಾಳಿ ಹೋಗುತ್ತೆ ಬರುತ್ತೆ ಅಂತ. ಆದರೆ ಗಾಳಿ ಒಳಗಡೆ ಹೋಗಿದ ತಕ್ಷಣ 5 ಥರದಲ್ಲಿ ಡಿವೈಡ್ ಆಗುತ್ತೆ. ನೀವು ತಗೊಳ್ಳೋ ಒಂದೇ ಗಾಳಿ 5 ಥರದಲ್ಲಿ ಡಿವೈಡ್ ಆಗುತ್ತೆ. ಮೊದಲನೇ ಥರದ ಪ್ರಾಣಶಕ್ತಿ ಹೆಸರು ಉದನ ವಾಯು. ಎರಡನೇ ಥರದ ಪ್ರಾಣಶಕ್ತಿ ಹೆಸರು ಪ್ರಾಣ ವಾಯು. ಮೂರನೇದಕ್ಕೆ ಸಮನ ವಾಯು. ನಾಲ್ಕನೇದಕ್ಕೆ ವ್ಯಾನ ವಾಯು. ಐದನೇದಕ್ಕೆ ಅಪನ ವಾಯು. ಪಂಚಪ್ರಾಣ ಹಾಗೆ ಅಂತ ಹೇಳ್ತೀವಿ ಇದನ್ನು. ಉದನ ಹಾಗೆ ಅಂತ ಅನ್ನೋದು ಏನು ಅಂತಂದರೆ, ನಿಮ್ಮ ದೇಹದಲ್ಲಿ ಗಂಟಲು ತಲೆ ಈ 2 ಭಾಗಕ್ಕೆ ಕಳಿಸುವ ಒಂದು ಪ್ರಾಣಶಕ್ತಿ. ಈ ಪ್ರಾಣಶಕ್ತಿಯಿಂದ ಏನು ಕೆಲಸ ನಡೆಯುತ್ತೆ? ನಿಮ್ಮ ಪಂಚ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡಲು ಪ್ರಾಣಶಕ್ತಿಯನ್ನು ಕಳಿಸುತ್ತೆ. ಮತ್ತು ನಿಮ್ಮ ಮೈಂಡ್ ಪರ್ಫೆಕ್ಟಾಗಿ ತನ್ನ ಕೆಲಸವನ್ನು ಮಾಡಬೇಕು. ಮೆದುಳು ಮತ್ತು ಮನಸ್ಸು, ಈ ಉದನವಾಯು ಅದನ್ನು ನೋಡ್ಕೊಳ್ಳುತ್ತೆ. ನೆಕ್ಸ್ಟು ಪ್ರಾಣವಾಯು. ಇದು ಡಯಾಫಾರಮ್ಮು. ನಾನು ಯಾವಾಗಲೂ ಹೇಳಿದೆ, ಹೊಟ್ಟೆಗೂ ಎದೆಗೂ ಮಧ್ಯದಲ್ಲಿ ಒಂದು ಪದರ. ಆ ಡಯಾಫಾರಮ್ಮು ಸರಿಯಾಗಿ ಕೆಲಸ ಮಾಡಿದಾಗ ನಿಮ್ಮ ರೆಸ್ಪೈರೇಟರಿ ಶ್ವಾಸಕೋಶ ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ. ಸೆನ್ಸರಿ ರಿಸೆಪ್ಷನ್, ನಿಮ್ಮ ಈ ಏನು ನರಗಳಿದೆ, ಇದರಲ್ಲಿ ನ್ಯೂರಾನ್ ಸೆಲ್ಲುಗಳಿದೆ. ಆ ನರಗಳಲ್ಲಿರುವ ಆ ನ್ಯೂರಾನ್ ಸೆಲ್ಲುಗಳು ವಿಚಾರಗಳನ್ನು ಸರಿಯಾಗಿ ಸಂಗ್ರಹ ಮಾಡಿ ಮೆದುಳಿಗೆ ಕಳಿಸೋದಕ್ಕೆ ಬೇಕಾಗಿರುವ ಶಕ್ತಿಯನ್ನು ಕೊಡುತ್ತೆ ಪ್ರಾಣ. ಸಮನ ವಾಯು, ಇದು ನಿಮ್ಮ ಹೊಟ್ಟೆ ಭಾಗ, ಹೊಕ್ಕಳು ಭಾಗ, ಜಠರ ಅಗ್ನಿ ಹಾಗೆ ಅಂತ ಕರಿತೀವಿ. ಈ ಸಮನ ವಾಯುವೆ ಜೀರ್ಣಕ್ರಿಯೆಯನ್ನು ನೋಡಿಕೊಳ್ಳುತ್ತೆ. ಮೆಟಬಾಲಿಸಮ್, ನಿಮ್ಮ ಸೆಲ್ಲುಗಳ ಅಭಿವೃದ್ಧಿ, ಅದರ ಪೋಷಣೆ ಇದೇನು ನೋಡ್ಕೊಳ್ಳುತ್ತೆ. ಮತ್ತು ವ್ಯಾನ ವಾಯು. ಈ ವ್ಯಾನ ವಾಯು ಅಂತನ್ನೋದು ನರಗಳು ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಮತ್ತು ನರ. ಬ್ಲಡ್ಡು ಸುಮ್ಮನೆ ಹೋಗೋದಿಲ್ಲ, ಈ ಪ್ರಾಣಶಕ್ತಿಯೇ ಬ್ಲಡ್ಡನ್ನು ತಳ್ಳುತ್ತೆ. ನಿಮ್ಮ ಶ್ವಾಸಕೋಶದಲ್ಲಿ ನೀವು ಏನು ಶ್ವಾಸ ಮಾಡ್ತೀರಾ, ಆ ಶ್ವಾಸಕೋಶದಲ್ಲಿರುವ ನರಗಳಲ್ಲಿ ರಕ್ತಗಳು ಬಂದು ಕಾಯ್ತಾ ಇರುತ್ತೆ. ಹೊಸ ಶ್ವಾಸ ಬಂದಿದ ತಕ್ಷಣ ಆ ಶ್ವಾಸವನ್ನು ರಕ್ತ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಎದೆಗೆ ಕಳಿಸುತ್ತೆ. ಆ ಶ್ವಾಸವನ್ನು, ಆ ಪ್ರಾಣಶಕ್ತಿಯನ್ನು ಎದೆ ಪಂಪ್ ಮಾಡುತ್ತೆ. ಅಲ್ಲಿಂದ ಪ್ರಾಣಶಕ್ತಿ ರಕ್ತವನ್ನು ಮುಂದೆ ತಳ್ಳುತ್ತೆ. ಇದನ್ನು ನಾವು ವ್ಯಾನವಾಯು ಅಂತ ಕರಿತೀವಿ. ಅಪನವಾಯು, ಇದು ನಮ್ಮ ಮಲ ವಿಸರ್ಜನೆ ಮಾಡೋದು. ಹೆಂಗಸರು ಮಕ್ಕಳನ್ನು ಹಿಡಿಯೋದಕ್ಕೆ ಒಂದು ಶಕ್ತಿಯನ್ನು ತಳ್ಳುತ್ತಾರೆ. ಆ ಶಕ್ತಿ ತಳ್ಳಿದಾಗ ಮಗು ಹೊರಗೆ ಬರುತ್ತೆ, ಆ ಶಕ್ತಿ. ಮತ್ತು ಮೆನ್ಸುರೇಷನ್, ಎಲಿಮಿನೇಷನ್ಗೆ ಸಂಬಂಧಪಟ್ಟಿದ್ದು, ರೇಸಸ್ ಮಾಡೋದು, ಸೆಮನ್ ರಿಲೀಸ್ ಎಲ್ಲ ಇದಕ್ಕೆ ಸೇರಿಕೊಳ್ಳುತ್ತೆ. ಸೊ ಪಂಚಪ್ರಾಣಗಳು ಅಂತ ಹೇಳ್ತೀವಿ. ಈ ಪಂಚಪ್ರಾಣಗಳು ಸರಿಯಾಗಿ ಯಾವಾಗ ಕೆಲಸ ಮಾಡುತ್ತೆ ಅಂತಂದರೆ, ಕಿಬ್ಬೊಟ್ಟೆ ಶ್ವಾಸ ನಡೆದರೆ ಮಾತ್ರ, ಅಬ್ಡಾಮಿನಲ್ ಬ್ರೀತಿಂಗ್ ನಡೆದರೆ ಮಾತ್ರ, ಡಯಾಫಾರಮ್ ಬ್ರೀತಿಂಗ್ ನಡೆದರೆ ಮಾತ್ರ. ಸೊ ಡಯಾಫಾರಮ್ ಬ್ರೀತಿಂಗ್ ಕಂಪಲ್ಸರಿ ಕಲಿಯಲೇಬೇಕು.